ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. 40 ಲಕ್ಷ ರೂಪಾಯಿ ವರದಕ್ಷಿಣೆ, ಸಂಬಳಕ್ಕಾಗಿ ಗಲಾಟೆ. ಚೇಂಬರ್ಗೆ ನುಗ್ಗಿ ಹೆತ್ತ ಮಗಳಿಗೆ ಚಾಕುವಿನಿಂದ ಇರಿದ ತಂದೆ. ಮಗಳು ಕೆಲಸ ಮಾಡ್ತಿದ್ದ ಕಾಲೇಜಿಗೆ ಬಂದು ತಂದೆ ಚಾಕುವಿನಿಂದ ಹಿರಿದು ಹತ್ಯೆಗೆ ಯತ್ನಿಸಿರುವ ಘಟನೆ ಬೆಂಗಳೂರಿನ ರಾಜನಕುಂಟೆಯ ಖಾಸಗಿ ಕಾಲೇಜಿನಲ್ಲಿ ನಡೆದಿದೆ. ಜುಲೈ 25ರಂದು ನಡೆದಿರುವ ಈ ಭೀಕರ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸದ್ಯ ಪೊಲೀಸರು ತಂದೆಯನ್ನು ಬಂಧಿಸಿದ್ದಾರೆ. ಹೌದು, ಮದುವೆ ವಿಚಾರವಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದನ್ನು ವಿರೋಧಿಸಿದ ಕಾರಣಕ್ಕೆ ಕಾಲೇಜಿನ ಚೇಂಬರ್ಗೆ ನುಗ್ಗಿ ಕೆಲಸ ಮಾಡ್ತಿದ್ದ ಮಗಳಿಗೆ ಚಾಕುವಿನಿಂದ ಇರಿದು ತಂದೆ ಕೊಲೆಗೆ ಯತ್ನಿಸಿರುವ ಘಟನೆ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ರಾಜನಕುಂಟೆಯ ಖಾಸಗಿ ಕಾಲೇಜಿನಲ್ಲಿ ಜುಲೈ 25ರಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಮಗಳು ಲಕ್ಷ್ಮೀ ದುರ್ಗಾಗೆ ಚಾಕುವಿನಿಂದ ಇರಿದ ತಂದೆ ನಾಗೇಂದ್ರನನ್ನ ರಾಜನಕುಂಟೆ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಹಾಗಾದ್ರೆ ನಡೆದಿದ್ದೇನು ನೋಡಿ. ಆರೋಪಿ ನಾಗೇಂದ್ರ ವೃತ್ತಿಯಲ್ಲಿ ಕ್ಯಾಬ್ ಚಾಲಕರಾಗಿದ್ದರು. ಲಕ್ಷ್ಮೀ ದುರ್ಗಾ ಖಾಸಗಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಿಕೆಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಪೋಷಕರು ಮಗಳಿಗೆ ಮದುವೆ ಮಾಡಬೇಕು ಗಂಡು ನೋಡಿದ್ರು. ಮದುವೆ ಮಾಡ್ಕೊಳ್ಳೋದಕ್ಕೆ ಹುಡುಗನ ಮನೆಯವರು ಕೂಡ ಒಪ್ಕೊಂಡಿದ್ರು. ಆದರೆ ಮಗಳು ಲಕ್ಷ್ಮೀ ದುರ್ಗಾಳನ್ನ ಕಷ್ಟಪಟ್ಟು ಓದಿಸಿದ್ರು. ಮದುವೆ ಆಗೋದಕ್ಕೆ 40 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹುಡುಗನ ಬಳಿ ನಾಗೇಂದ್ರ ಒತ್ತಾಯಿಸಿದ್ದಾರೆ. ಇನ್ನೊಂದು ಕಡೆ ಮಗಳ ಪ್ರತಿ ತಿಂಗಳ ಸಂಬಳವನ್ನು ನನಗೆ ಕೊಡಬೇಕು ಅಂತ ಕೇಳಿದ್ರು. ನಾಗೇಂದ್ರನ ಈ ಬೇಡಿಕೆಗಳಿಗೆ ಹೆಂಡತಿ ಮತ್ತು ಮಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಬಳಿಕ ಕುಟುಂಬದಲ್ಲಿ ವೈಮನಸ್ಸು ಉಂಟಾಗಿ ಜಗಳ ಆಗಿತ್ತು. ಹಾಗಾಗಿ ಚೇಂಬರ್ನಲ್ಲೇ ಚಾಕು ಇರಿದು ಕೋಪದಲ್ಲಿ ನಾಗೇಂದ್ರ ಮಗಳು ಕೆಲಸ ಮಾಡ್ತಿದ್ದ ಕಾಲೇಜ್ಗೆ ಹೋಗ್ತಾರೆ. HOD ಕ್ಯಾಬಿನ್ಗೆ ಹೋಗಿ ಪುತ್ರಿಯನ್ನ ನೋಡಬೇಕು ಅಂತಾರೆ. ಲಕ್ಷ್ಮೀ ದುರ್ಗಾ ಆಗಮಿಸ್ತಾ ಇದ್ದಂತೆ ಚೇಂಬರ್ನಲ್ಲೇ ಹೊಟ್ಟೆ, ಎದೆ, ಕುತ್ತಿಗೆಗೆ ಚಾಕು ಇರಿದು ಎಸ್ಕೇಪ್ ಆಗಿದ್ದಾರೆ. ಭೀಕರ ದಾಳಿಗೆ ಒಳಗಾಗಿರುವ ಲಕ್ಷ್ಮೀ ದುರ್ಗಾ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.